ನಮಸ್ಕಾರ. ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿ ಗಣಿತ ಪ್ರಕಾಶ ಭಾಗ 2 ರಚನೆಗಳೊಂದಿಗೆ ಆಟ, ಪುಟ ಸಂಖ್ಯೆ 71ರಲ್ಲಿ ಬರತಕ್ಕಂಥ ಬೀಳುತ್ತಿರುವ ಚೌಕಗಳು, ಫಾಲಿಂಗ್ ಸ್ಕ್ವೇರ್ಸ್ ಅಂತ ಹೇಳಿ ಇಂಗ್ಲಿಷಲ್ಲಿ ಕರಿತೀವಿ. ನೋಡಿ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಚೌಕಗಳನ್ನ ಮಾಡಿದ್ದಾರೆ. ಇಲ್ಲಿ ಬೀಳುತ್ತಿರೋ ಚೌಕಗಳು ಅಂತ ಅಂದ್ರೆ ನೋಡಿ, ಇಲ್ಲಿ ಎಲ್ಲ ಒಂದೊಂದ್ಕೊಂದು ಅಂಟಿಕೊಂಡಿದಾವೆ, ಒಂದ್ಕೊಂದು ಕೆಳಗೆ ಬೀಳುತ್ತದೆ ಅನ್ನೋ ರೀತಿಯಲ್ಲಿ ಹೆಸರು ಕೊಟ್ಟವ್ರೆ. ಚಿತ್ರದಲ್ಲಿ ತೋರಿಸಿರುವಂತೆ ಚೌಕಗಳು ಜೋಡಿಸಲ್ಪಟ್ಟಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಪ್ರತಿ ಆಕೃತಿಯು 4 ಸೆಂಟಿಮೀಟರ್ ಬಾಹು ಇರುವ ಚೌಕವಾಗಿದೆ. ಇದು 4 ಸೆಂಟಿ ಚೌಕ ಅಂದಮೇಲೆ ಎಲ್ಲ ಬಾಹುಗಳು ಕೂಡ ಸಮ ಆಗಿರ್ಬೇಕು, ಅದ್ರಾಗ ಏನು ಡೌಟ್ ಇಲ್ಲ. ಸೊ ಈ ತರದ ಚೌಕಗಳನ್ನ ಯಾವ ರೀತಿ ರಚನೆ ಮಾಡೋದು ಅಂತೇಳಿ ನೋಡಿ. ಇಲ್ಲಿ ಇನ್ನೂ ಒಂದು ಕೊಟ್ಟಾನೆ, ಕೆಳಗಡೆ 7 ಸೆಂಟಿಮೀಟರ್, ಮೇಲ್ಗಡೆ 5, 3 ಸೆಂಟಿಮೀಟರ್, ಈ ರೀತಿ ಒಟ್ಟು ಅಳತೆಗಳು ಬೇರೆ ಬೇರೆ ಏನೇ ಆಗಿಲ್ಲ. ಈ ರೀತಿಯ ಚೌಕಗಳನ್ನ ರಚನೆ ಮಾಡ್ತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ. ಅದನ್ನ ನಾವು ನೋಡ್ತಾ ಹೋಗೋಣ, ಯಾವ ರೀತಿ ರಚನೆ ಮಾಡೋದು. ನೋಡಿ, ಈಗ ಸೊಲ್ಯೂಷನ್ ಕೊಟ್ಟಿರುವ ಚಿತ್ರದಲ್ಲಿ 3 ಬೀಳುವ ಚೌಕಗಳಿವೆ ಮತ್ತು ಪ್ರತಿ ಚೌಕದ ಬದಿ ಅಂದ್ರೆ ಬಾಹು 4 ಸೆಂಟಿಮೀಟರ್ ಇದೆ ಅಂತ ಒಂದು. ಈಗ ಮೊದಲನೇ ಹಂತದಲ್ಲಿ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ರೂಲರ್ ಬಳಸಿ ಅಂದ್ರೆ ಅಳತೆ ಪಟ್ಟಿಯನ್ನು ಬಳಸಿ 4 ಸೆಂಟಿಮೀಟರ್ಗೆ ಸಮಾನವಾದ AB ರೇಖೆಯನ್ನು ಎಳೆಯಿರಿ. ಪ್ರೊಟ್ರಾಕ್ಟರ್ ಅನ್ನು ಬಳಸಿ A ಮತ್ತು B ನಲ್ಲಿ ಲಂಬ ರೇಖೆಗಳನ್ನು ಎಳೆಯಿರಿ. ರೂಲರ್ ಬಳಸಿ ಎ ನಲ್ಲಿ ಲಂಬ ರೇಖೆಯ ಮೇಲೆ AC = 4 ಸೆಂಟಿಮೀಟರ್ ಇರುವಂತೆ ಬಿಂದು C ಯನ್ನು ಗುರುತಿಸಿ. ರೂಲರ್ ಬಳಸಿ ಬಿ ನಲ್ಲಿ ಲಂಬ ರೇಖೆಯ ಮೇಲೆ D ಮತ್ತು E ಬಿಂದುಗಳನ್ನು ಗುರುತಿಸಿ. ಅಂದ್ರೆ BD = 4 ಸೆಂಟಿಮೀಟರ್ ಮತ್ತು D = 4 ಸೆಂಟಿಮೀಟರ್. ನೀವು ಚಿತ್ರವನ್ನು ತೋರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೇಲ್ಗಡೆ ಹೇಳಿದಂತ ಮಾಹಿತಿಯನ್ನೇ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, ಏನಪ್ಪಾ, AB = 4 ಸೆಂಟಿಮೀಟರ್ ಇರುವಂತೆ ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಒಂದು ರೇಖಾಖಂಡವನ್ನ ಎಳಿತೀರಿ. ನಂತರ ಎ ಮತ್ತು ಬಿ ಬಿಂದುವಿನಲ್ಲಿ ಪ್ರೊಟ್ರಾಕ್ಟರ್ ಅಂದ್ರೆ ಕೋನಮಾಪಕವನ್ನ ಇಟ್ಟುಕೊಂಡು ಒಂದು ಲಂಬ ರೇಖೆಯನ್ನ ಎಳಿತೀವಿ. ಕೋನಮಾಪಕವನ್ನ ಇಟ್ಟುಕೊಂಡು 90 ಡಿಗ್ರಿಗೆ ಒಂದು ಮಾರ್ಕ್ ಅನ್ನ ಮಾಡ್ತೀವಿ. 90 ಡಿಗ್ರಿಗೆ ಮಾರ್ಕ್ ಅನ್ನ ಮಾಡ್ತೀವಿ. ಮತ್ತೆ ಬಿ ಬಿಂದುವಿನಲ್ಲಿ ಕೋನಮಾಪಕವನ್ನ ಇಟ್ಟುಕೊಂಡು 90 ಡಿಗ್ರಿಗೆ ಒಂದು ಮಾರ್ಕ್ ಅನ್ನ ಮಾಡ್ತೀವಿ. ಮಾಡಿ ಅಳತೆ ಪಟ್ಟಿಯಿಂದ ಎ ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನು ಎಳಿತೀವಿ. ಬಿ ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನ ಎಳಿತೀವಿ. ಓಕೆನಾ? ಅದಾದ ನಂತರದಲ್ಲಿ AC = ಅಳತೆ ಪಟ್ಟಿಯನ್ನು ತೆಗೆದುಕೊಂಡು ಎ ಬಿಂದುವಿನಿಂದ ಸಿ ಬಿಂದುವಿಗೆ 4 ಸೆಂಟಿಮೀಟರ್ ಇರುವ ಅಂತರದಲ್ಲಿ ಸಿ ಬಿಂದುವನ್ನು ಗುರುತಿಸ್ತೀವಿ. ಸೊ ಇದು 4 ಸೆಂಟಿಮೀಟರ್ ಆಯ್ತು. ನಂತರ ಬಿ ಬಿಂದುವಿನಿಂದ ಈ ಒಂದು ಲಂಬ ರೇಖೆಯನ್ನ ಎಳೆದಿರ್ತೀವಿ ನಾವು. ಅದನ್ನ ಅಳತೆ ಪಟ್ಟಿಯನ್ನು ಇಟ್ಟುಕೊಂಡು ಎಷ್ಟು ದೂರ ಬೇಕಾದ್ರೂ ಕೂಡ ಎಳೆದಿರ್ತೀವಿ. ಇಲ್ಲಿ ಇಷ್ಟೇ ಲಂಬ ರೇಖೆಯನ್ನು ಎಳೆತಕ್ಕಂಥ ಸಂದರ್ಭದಲ್ಲಿ ನೀವು ಒಂದು ಅಷ್ಟು ಉದ್ದವಾಗಿನೇ ಎಳೆದಿರಿ, ನೋ ಪ್ರಾಬ್ಲಮ್. ನಂತರ ಅಳತೆ ಪಟ್ಟಿಯಲ್ಲಿ ಬಿ ಇಂದ 4 ಸೆಂಟಿಮೀಟರ್ ಇರುವಂತೆ ಡಿ ಬಿಂದುವನ್ನು ಗುರುತಿಸ್ತೀರಿ. ಅಂದ್ರೆ BD = 4 ಸೆಂಟಿಮೀಟರ್. ನಂತರ ಡಿ ಬಿಂದುವಿನಿಂದ 4 ಸೆಂಟಿಮೀಟರ್ ಇರುವಂತೆ ಈ ಬಿಂದುವನ್ನ ಗುರುತಿಸ್ತೀವಿ. ಅರ್ಥ ಆಯ್ತಾ? ನೀವು ಒಮ್ಮೆಗೆ ಅಳತೆ ಪಟ್ಟಿಯನ್ನು ಇಟ್ಟುಕೊಂಡು ಬಿ ಬಿಂದುವಿನಿಂದ 4 ಸೆಂಟಿಮೀಟರ್ಗೆ ಡಿ ಅನ್ನ, 8 ಸೆಂಟಿಮೀಟರ್ಗೆ ಇ ಅನ್ನ ಗುರುತಿಸಿರೋ ಆಯ್ತು. ಇದು 4 ಬಂದೇ ಹೋಗುತ್ತೆ. ಅರ್ಥ ಆಯ್ತಾ? ಇದು ಮೊದಲನೇ ಹಂತ. ಎರಡನೇ ಇಷ್ಟಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು ಬನ್ನಿ ನೋಡಿ. ಸಿ ಮತ್ತು ಡಿ ಅನ್ನು ಸೇರಿಸಿ. ಈಗ ABCD ಒಂದು ಚೌಕ ಆಗತ್ತೆ. ಇಲ್ಲಿ DF = 4 ಸೆಂಟಿಮೀಟರ್ ಆಗುವಂತೆ CD ಯನ್ನು F ಗೆ ವೃದ್ಧಿಸಿ. ಪ್ರೊಟ್ರಾಕ್ಟರ್ ಬಳಸಿ F ನಲ್ಲಿ ಲಂಬ ರೇಖೆಯನ್ನು ಎಳೆಯಿರಿ. ರೂಲರ್ ಬಳಸಿ F ನಲ್ಲಿ ಲಂಬ ರೇಖೆಯ ಮೇಲೆ G ಮತ್ತು H ಬಿಂದುಗಳನ್ನು ಗುರುತಿಸಿ. FG = 4 ಸೆಂಟಿಮೀಟರ್ ಮತ್ತು GH = 4 ಸೆಂಟಿಮೀಟರ್. ಇಲ್ಲಿ ನೋಡಿ, ನಿಮ್ ಚಿತ್ರ ನೋಡಿಬಿಟ್ರೆ ಪಕ್ಕ ಅರ್ಥ ಆಗ್ತಾ ಹೋಗುತ್ತೆ. ನೋಡ್ರಪ್ಪ, ಈಗ ಮೊದಲನೇ ಹಂತದಲ್ಲಿ ನಾವು ಇಷ್ಟನ್ನ ಎಳೆದಿದ್ವಿ ಅಲ್ವಾ? ಎರಡನೇ ಹಂತದಲ್ಲಿ ನಾವೇನ್ ಮಾಡ್ತೀವಿ, ಸಿ ಮತ್ತು ಡಿ ಅನ್ನ ಸೇರಿಸ್ತೇವೆ. ಸಿ ಮತ್ತು ಡಿ ಅನ್ನ ಸೇರಿಸೋದ್ರ ಜೊತೆಗೆ DF = 4 ಸೆಂಟಿಮೀಟರ್ ಇರೋ ರೀತಿಯಲ್ಲಿ ಈ ರೇಖೆಯನ್ನು ವೃದ್ಧಿಸ್ತೀವಿ ಡಿ ಇಂದ. ನಂತರ F ಬಿಂದುವಿನಲ್ಲಿ ಕೋನಮಾಪಕವನ್ನ ಇಟ್ಟುಕೊಂಡು 90 ಡಿಗ್ರಿಗೆ ಮಾರ್ಕ್ ಮಾಡಿ, ನಂತರ F ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನ ಎಳಿತೀವಿ. ಯಾವಾಗಲೂ ಕೂಡ ಲಂಬ ರೇಖೆಯನ್ನು ಎಳಿಬೇಕಾದ್ರೆ ಸ್ವಲ್ಪ ಉದ್ದಾಗಿನೇ ಎಳೆಯಿರಿ ಅಂತ ನಾನು ಹೇಳಿದ್ದೀನಿ. ಲಂಬ ರೇಖೆಯನ್ನು ಎಳೆದ ನಂತರದಲ್ಲಿ ಮತ್ತೆ F ಬಿಂದುವಿನಲ್ಲಿ ಅಳತೆ ಪಟ್ಟಿಯನ್ನು ಇಟ್ಟುಕೊಂಡು, ಈ ರೀತಿ ಅಳತೆ ಪಟ್ಟಿ, ನಿಂಗೆ ಉದ್ದಕ್ಕೆ ಅಳತೆ ಪಟ್ಟಿ ಇಟ್ಕೊಂಡು 4 ಸೆಂಟಿಮೀಟರ್ ಅಂತರದಲ್ಲಿ G ಬಿಂದುವನ್ನು ಗುರುತಿಸ್ತೀರಿ. ಮತ್ತೆ G ಇಂದ 4 ಸೆಂಟಿಮೀಟರ್ ಅಂತರದಲ್ಲಿ H ಬಿಂದುವನ್ನು ಗುರುತಿಸ್ತೀರಿ. ಸೊ ಇದು 4 ಸೆಂಟಿಮೀಟರ್ ಆಯ್ತು, ಇದು 4 ಸೆಂಟಿಮೀಟರ್ ಆಯ್ತು.
ನೋಡಿ ಈ ಅನ್ನ ನಾನು ಮೊದಲನೇ ಹಂತದಲ್ಲೇ ನಾವು ಗುರುತಿಸಿದ್ವಿ. ಓಕೆನಾ, ಇದು ಎರಡನೇ ಹಂತ. ನೀವು ಮೂರನೇ ಹಂತಕ್ಕೆ ಇ ಜಿ ಸೇರಿಸ್ತೀವಿ. ಜಿ ಇಂದ ನಾವು ಮುಂದಕ್ಕೆ 4 ಸೆಂಟಿಮೀಟರ್ ಇರುವಂತೆ ಈ ರೇಖೆಯನ್ನ ಇ ಜಿ ರೇಖೆಯನ್ನ ವೃದ್ಧಿಸ್ತೀವಿ. ಅದು ನಮ್ಮ ಮೂರನೇ ಹಂತದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೋಡಿ ಏನು ನೆಕ್ಸ್ಟ್ ಏನ್ ಮಾಡ್ಬೇಕು ತಾವು ಗಮನಿಸ್ತಾ ಇದ್ದೀರಿ. ಹಂತ 3ರಲ್ಲಿ ಇ ಮತ್ತು ಜಿ ಅನ್ನ ಚಿತ್ರ ನೋಡ್ರಂತಿ. ನೋಡಿ ಇ ಮತ್ತು ಜಿ ಅನ್ನ ಸೇರಿಸಿ ಜಿ ಐ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಜಿ ಐ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂದ್ರೆ ಈ ಬಿಂದುವಿನಿಂದ 8 ಸೆಂಟಿಮೀಟರ್ ಉದ್ದದ ಒಂದು ರೇಖೆಯನ್ನ ಎಳೆಯಿರಿ. ಇ ಜಿ ಇಂದ ಐಗೆ ವೃದ್ಧಿಸಿ. ಇ ಜಿ ಇಂದ ಐಗೆ ವೃದ್ಧಿಸ್ತೀವಿ. ಪ್ರೊಟ್ರಾಕ್ಟರ್ ಬಳಸಿ ಐನಲ್ಲಿ ಲಂಬ ರೇಖೆಯನ್ನ ಎಳೆಯಿರಿ. ರೂಲರ್ ಬಳಸಿ ಐನಲ್ಲಿ ಲಂಬ ರೇಖೆಯ ಮೇಲೆ ಜೆ ಬಿಂದುವನ್ನು ಗುರುತಿಸಿ ಐ ಜೆ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಇರುವಂತೆ ಗುರುತಿಸಿ ಎಚ್ ಮತ್ತು ಜೆ ಅನ್ನು ಸೇರಿಸಿ. ಚಿತ್ರದಲ್ಲಿನ ಹೆಚ್ಚುವರಿ ರೇಖೆಯನ್ನು ಅಳಿಸಿ ಹಾಕಿ ಅಂತ ನೋಡಿ. ಇಲ್ಲಿ ಬನ್ನಿ, ಚಿತ್ರವನ್ನ ನೋಡಿಬಿಟ್ರೆ ನಿಮ್ಗೆ ಪಕ್ಕ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ ಫೈನಲ್ ಈ ರೀತಿ ಬರುತ್ತೆ. ಹೇಗೆ ನೋಡಿ ನಾನು ಹೇಳ್ತೀನಿ, ಮೊದ್ಲಿಂದ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊದ್ಲು ಮಾಡಿದ್ದು ನಾವೊಂದು ಎ ಬಿ ರೇಖೆಯನ್ನ ಎಳೆದ್ವಿ. ಓಕೆನಾ, ಎ ಬಿ ರೇಖೆನ ಎಳೆದು ಎ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಟುಕೊಂಡು ಒಂದು ಲಂಬವನ್ನ ಎಳೆದ್ವಿ. ಮತ್ತೆ ಬಿ ಬಿಂದುವಿನಲ್ಲಿ ಕೋನಮಾಪಕವನ್ನ ಇಟ್ಟುಕೊಂಡು 90 ಡಿಗ್ರಿಗೆ ಗುರುತು ಮಾಡ್ಕೊಂಡು ಒಂದು ಲಂಬ ರೇಖೆಯನ್ನ ಎಳೆದ್ವಿ. ಎಳೆದ ನಂತರದಲ್ಲಿ ಎ ಬಿಂದುವಿನ 4 ಸೆಂಟಿಮೀಟರ್ ಅಂತರದಲ್ಲಿ ಸಿ ಬಿಂದುವನ್ನು ಗುರುತು ಮಾಡ್ತೀವಿ. ನಂತರ ಬಿ ಬಿಂದುವಿನಿಂದ 4 ಸೆಂಟಿಮೀಟರ್ ಅಂತರದಲ್ಲಿ ಡಿ ಬಿಂದುವನ್ನು ಗುರುತು ಮಾಡ್ತೀವಿ. ಡಿ ಇಂದ ಈ ಬಿಂದುವಿನ ಡಿ ಇಂದ 4 ಸೆಂಟಿಮೀಟರ್ ಇರುವಂತೆ ಈ ಬಿಂದುವನ್ನು ಗುರುತು ಮಾಡ್ತೀವಿ, ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಸಿ ಮತ್ತು ಡಿ ಅನ್ನ ಸೇರಿಸ್ತೀವಿ. ಡಿ ಇಂದ 4 ಸೆಂಟಿಮೀಟರ್ ಇರುವಂತೆ ಎಫ್ ಬಿಂದುವನ್ನು ಗುರುತಿಸ್ತೀವಿ. ಎಫ್ ಬಿಂದುವನ್ನು ಗುರುತಿಸಿದ ನಂತರ ಎಫ್ ಬಿಂದುವಿನಲ್ಲಿ ಕೋನಮಾಪಕವನ್ನು ಇಟ್ಟುಕೊಂಡು 90 ಡಿಗ್ರಿಯನ್ನ ಮಾರ್ಕ್ ಮಾಡಿ ಎಫ್ ಬಿಂದುವಿನಿಂದ ಒಂದು ಲಂಬ ರೇಖೆಯನ್ನು ಮೇಲ್ ಮುಂದಾಗಿರೋ ಎಳಿತೀವಿ. ಎಫ್ ನಿಂದ 4 ಸೆಂಟಿಮೀಟರ್ ಅಂತರದಲ್ಲಿ ಒಂದು ಜಿ ಬಿಂದುವನ್ನು ಗುರುತಿಸ್ತೀವಿ. ಜಿ ಇಂದ 4 ಸೆಂಟಿಮೀಟರ್ ಅಂತರದಲ್ಲಿ ಎಚ್ ಬಿಂದುವನ್ನು ಗುರುತಿಸ್ತೀವಿ. ಆ ನಂತರ ಈ ಜಿ ಬಿಂದುಗಳನ್ನು ಸೇರಿಸ್ತೀವಿ. ಜಿ ಇಂದ 4 ಸೆಂಟಿಮೀಟರ್ ಅಂತರದವರೆಗೂ ಕೂಡ ನಾವು ಈ ರೇಖೆಯನ್ನು ವೃದ್ಧಿಸ್ತೀವಿ. ಆಗ ಆ ರೇಖೆಯನ್ನು ವೃದ್ಧಿಸಿ ಇದಕ್ಕೆ ಐ ಅಂತ ಹೆಸರಿಡ್ತೀವಿ. ಸರಿನಾ? ಐ ಅಂತ ಹೆಸರಿಟ್ಟ ನಂತರದಲ್ಲಿ ಐ ಬಿಂದುವಿನಲ್ಲಿ ಕೋನಮಾಪಕನ ಇಟ್ಟುಕೊಂಡು ನಾವು ಒಂದು ಲಂಬ ರೇಖೆಯನ್ನ ಎಳಿತೀವಿ. ಲಂಬ ರೇಖೆನ ಎಳೆದು 4 ಸೆಂಟಿಮೀಟರ್ ಅಂತರದಲ್ಲಿ ಜೆ ಬಿಂದುವನ್ನ ಗುರುತಿಸ್ತೀವಿ. ನಂತರ ಎಚ್ ಮತ್ತು ಜೆ ಅನ್ನ ಸೇರಿಸ್ತೀವಿ. ನೋಡಿ, ಇದೇ ರೀತಿ ನೀವು ಎಷ್ಟು ಚೌಕಗಳನ್ನ ಬೇಕಾದ್ರೂ ಕೂಡ ನೀವು ವೃದ್ಧಿಸ್ಕೊಂತ ಹೋಗ್ಬೋದು. ಇವುಗಳನ್ನೇ ನಾವು ಬೀಳುತ್ತಿರುವ ಚೌಕಗಳು ಅಂತೇಳಿ ಕರಿತೀವಿ. ನಾವು ಪ್ರಾರಂಭದಲ್ಲಿ ಈ ರೀತಿ ಉದ್ದುದ್ ಕೆಳೆದಿರ್ತೀವಿ ಹಿಂಗೆ. ನಂತರದಲ್ಲಿ ನಾವು ಏನು ಲಂಬ ರೇಖೆಗಳನ್ನ ಎಳೆದಿರ್ತೀರಲ್ಲ ಉದ್ದಕ್ಕೆ, ಅವುಗಳನ್ನೆಲ್ಲ ಅಳಿಸಿ ಹಾಕಿಬಿಡೋದು. ನೋಡಿ, ಅವನ್ನ ಅಳಿಸಿ ಹಾಕ್ತೀವಿ. ಈ ರೀತಿ ಬೀಳ್ತಿರೋ ಚೌಕಗಳು ಅಂತೇಳಿ ಕಾಣ್ತೀವಿ. ನೀವು ಎಷ್ಟು ಸೆಂಟಿಮೀಟರ್ ಅಳತೆಯನ್ನು ಬೇಕಾದ್ರೂ ಕೂಡ ಇಟ್ಕೊಂಡು ನಾವು ಈ ರೀತಿ ಚೌಕಗಳನ್ನ ಎಳಿಬಹುದು. ಆದ್ಮೇಲೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಲಿಂಕ್ ಅನ್ನ ನಿಮ್ಮ ಸ್ನೇಹಿತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.